ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ತಿಂಡಿಗೆ ಪಾಲಕ್ ಪರೋಟ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ನಿಂಬೆಹಣ್ಣಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನು ಜೀರಿಗೆ, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಮಾತ್ರ ಆಗಬೇಕು, ಏಕೆಂದರೆ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು 1 ಟೇಬಲ್ ಸ್ಪೂನು ಸಕ್ಕರೆ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಬೆರೆತ್ಕೋಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಪುಡಿನೂ ಅಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಕೈಗಂಟಲ್ಲ, ಹಾಗಾಗಿ ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೀಟಾಗಿ ನಾದ್ಕೋಬೇಕು. ನೋಡಿ, ಇವಾಗ ಹಿಟ್ಟೆಲ್ಲ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಇಡೋಣ ಸೈಡ್ಗೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ನೋಡಿ, ಸ್ವಲ್ಪನೂ ಕೈಗಂಟ್ತಾ ಇಲ್ಲ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಲಟ್ಟಿಸ್ಕೊಳ್ಳೋಣ. ಇವಾಗ ತುಂಬಾ ಬೇಗ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗೆ. ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂಥ ಮಕ್ಕಳಿಗೆ ಇದು ತುಂಬಾ ಅನುಕೂಲವಾಗುತ್ತೆ. ಈ ಥರ ಕಲರ್ಫುಲ್ಲಾಗಿರುತ್ತೆ ಮತ್ತು ಸೊಪ್ಪು ಹಾಕೋದ್ರಿಂದ ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ. ನೋಡಿ, ಇವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ. ಎಣ್ಣೆನೂ ಕೂಡ ಹಾಕೋಬೋದು, ನಾನು ಹಿಟ್ಟನ್ನೇ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಸ್ವಲ್ಪ ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಕಡಿಮೆನೇ ಇರಲಿ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ತುಂಬ ಎಣ್ಣೆ ತಿನ್ನೋದು ಹೇಳ್ತೀಯಲ್ಲ, ಅದಕ್ಕೆ ನಾನು ಆವಾಗ ಹಾಕಿದೆ ಅಂತ ಮತ್ತೆ ಇವಾಗ ಹಾಕ್ತಾಯಿಲ್ಲ ಹಿಟ್ಟು ಮೇಲೆ. ನೋಡಿ, ಇವಾಗ ಒಂದು ಸ್ಟವ್ ಮೇಲೆ ಹಂಚಿಟ್ಟಿದೆ. ಅದು ತುಂಬ ಬಿಸಿ ಇರಬೇಕು ಹಂಚು, ಆವಾಗಲೇ ಹಾಕಬೇಕು ಪರೋಟನ. ಇವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋಣ. ನೋಡಿ ಯಾವ ಥರ ಉಪ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಬರ್ತಾ ಇದೆ.
ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊ ತಿನ್ನೋದ್ರಿಂದ ಹೆಲ್ತಿಯಾಗಿರುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಉಬ್ತಾಯಿದೆ. ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ನೀಟಾಗಿ ಎಲ್ಲ ಕಡೆ ಬೇಯಿಸಬೇಕು. ಏಕೆಂದರೆ ಫೋಲ್ಡಿಂಗ್ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬೇಯಿಸೋಣ. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಗೋಧಿ ಹಾಕಿದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ. ಮೈದಾ ಅಂತೂ ಯೂಸ್ ಮಾಡಬೇಡಿ, ಗೋಧಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಈ ಥರ ಕಲರ್ಫುಲ್ ಆಗಿದ್ದರೆ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಮಾಡಿರೋಂಥ ಪಾಲಕ್ ಪರೋಟಾನ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಅಮ್ಮ ನಿಜವಾಗ್ಲೂ ಸಕ್ಕತ್ತಾಗ ಸೂಪರ್. ಬಾಯಿ ಇಡ್ತಾ ಇದ್ರೆ ಸಾಫ್ಟ್ ಆಗಿದೆ. ನೋಡಿ ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಿದ್ದಾಳೆ ಪಾಲಕ್ ಪರೋಟನ. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ನೋಡಿ ಇಷ್ಟಪಟ್ಟು ತಿಂತಾಯಿದ್ದಾಳೆ. ಚಟ್ನಿ ತಿಂತಿದ್ದಿಲ್ಲ ಅವಳು, ಇದ್ರ ಜೊತೆ ಚಟ್ನಿನೂ ಇಷ್ಟಪಟ್ಟು ತಿಂತಾ ಇದ್ದಾಳೆ. ತುಂಬಾ ಹೆಲ್ತಿಯಾಗಿರುತ್ತೆ ಪಾಲಕ್ ಪರೋಟ. ನೋಡಿ ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಾಯಿದ್ದಾಳೆ ಪಾಲಕ್ ಪರೋಟನ. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ನೋಡಿ ಇಷ್ಟಪಟ್ಟು ತಿಂತಾಯಿದ್ದಾಳೆ. ಚಟ್ನಿ ತಿಂತಿದ್ದಿಲ್ಲ ಅವಳು, ಇದ್ರ ಜೊತೆ ಚಟ್ನಿನೂ ಇಷ್ಟಪಟ್ಟು ತಿಂತಾ ಇದ್ದಾಳೆ. ತುಂಬಾ ಹೆಲ್ತಿಯಾಗಿರುತ್ತೆ ಪಾಲಕ್ ಪರೋಟ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.